ಹೊಸ ವರ್ಷ ಅಂತ ಹೇಳಿ ನಿನ್ನೆಯಿಂದ ಭರ್ಜರಿಯಾಗಿ ಹೊಸ ವರ್ಷದ ಆಚರಣೆ ಶುರುವಾಗಿದೆ. ಇದರ ನಡುವೆ ಅಬಕಾರಿ ಇಲಾಖೆ ನೋಡಿದ್ರೆ ಅದ್ಭುತವಾಗಿ ಆದಾಯವನ್ನು ಮಾಡ್ಕೊಳ್ತಾ ಇದೆ. ಸರ್ಕಾರಕ್ಕೆ ಒಂಥರ ಜಾಕ್ಪಾಟ್ ಇದು. ಹೊಸ ವರ್ಷದಲ್ಲಿ ಸರ್ಕಾರಕ್ಕೆ ಭರ್ಜರಿಯಾಗಿ ಆದಾಯ ಹರಿದು ಬಂದಿದೆ. ಪಾರ್ಟಿ ಎಲ್ಲ ಜೋರಾಗಿತ್ತು ಅಂತ ಕಾಣುತ್ತೆ ನಿನ್ನೆ. ಹಾಗಾಗಿ ನಿನ್ನೆ ಮಧ್ಯಾಹ್ನದಿಂದಾನೇ ಭರ್ಜರಿಯಾಗಿ ಖರೀದಿಗೆ ಇಳಿದಿದ್ರು ಜನ. ನಾಮುಂದು ತಾಮುಂದು ಅಂಥೇಳಿ ಜನ ಖರೀದಿಗೆ ಇಳಿದಿದ್ದಾರೆ. ಹಾಗಾಗಿ ಅಬಕಾರಿ ಇಲಾಖೆಗೆ ಜನ ಕಾಂಚಾಣ ಹರಿದು ಬಂದಿದೆ. ಒಂದೇ ದಿನದಲ್ಲಿ ಬರೋಬ್ಬರಿ 308 ಕೋಟಿ ರೂಪಾಯಿಗಳ ಆದಾಯ ಬಂದಿದೆ. ಒಂದೇ ಒಂದು ದಿನ 308 ಕೋಟಿ ರೂಪಾಯಿಗಳ ಆದಾಯ ಹರಿದು ಬಂದಿದೆ. ರಾಜಧಾನಿ ಬೆಂಗಳೂರಲ್ಲೇ ಅತ್ಯಧಿಕ ಮದ್ಯ ಮಾರಾಟ ಆಗಿರೋದು. ಡಿಸೆಂಬರ್ 31ರಂದು ಮಧ್ಯಾಹ್ನದವರೆಗೆ 308 ಕೋಟಿ ರೂಪಾಯಿ ಆದಾಯ ಬಂದಿದೆ. ಇದು ನಾವು ಡಿಸೆಂಬರ್ 31ರ ಮಧ್ಯಾಹ್ನದವರೆಗಿನ ಲೆಕ್ಕ ಮಾತ್ರ ನಿಮ್ಗೆ ಹೇಳ್ತಿರೋದು. ಮಧ್ಯಾಹ್ನದ ನಂತರ ಸಂಜೆ ರಾತ್ರಿ 2ನೇ ರೌಂಡು ಇದ್ಯಾವುದು ನಾವು ನಿಮ್ಗೆ ಹೇಳ್ತಾ ಇಲ್ಲ. ಡಿಸೆಂಬರ್ 31 ಮಧ್ಯಾಹ್ನದ ಅಂಕಿಅಂಶ ನಮ್ಮ ಬಳಿಯಲ್ಲಿದೆ. ಉಳಿದ ಅಂಕಿಅಂಶ ನಮಗೂ ಸಿಗಬೇಕು, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಬರೀ ಡಿಸೆಂಬರ್ 31ರ ಮಧ್ಯಾಹ್ನಕ್ಕೇ 308 ಕೋಟಿ ರೂಪಾಯಿಗಳ ಆದಾಯ ಇಲ್ಲಿ ಹರಿದು ಬಂದಿದೆ. KSBCಯಲ್ಲಿಂದ ಅತ್ಯಧಿಕ ಮದ್ಯ ಮಾರಾಟ ಇಲ್ಲಾಗಿದೆ. 250 ಕೋಟಿ ನಿರೀಕ್ಷೆಯಲ್ಲಿದ್ದು ಅಬಕಾರಿ ಇಲಾಖೆ ಅದನ್ನು ಮೀರಿ ಇಲ್ಲಿ ಆದಾಯವನ್ನು ಮಾಡಲಾಗಿದೆ. 2 ದಿನಗಳಲ್ಲಿ 250 ಕೋಟಿ ಮದ್ಯ ಮಾರಾಟ ಆದರೆ ಇದು ಒಳ್ಳೆಯ ಆದಾಯ ಅಂತ ಅಬಕಾರಿ ಇಲಾಖೆ ಅಂತ ಅಂದುಕೊಂಡಿತ್ತು. ಆದರೆ ಅರ್ಧ ದಿನ 2 ದಿನ ಬಿಟ್ಟುಬಿಡಿ, ಅರ್ಧ ದಿನದಲ್ಲೇ ಈ 300 ಕೋಟಿ ದಾಟಿ ಹೋಗಿದೆ ಇದರ ಒಂದು ಆದಾಯ. ಡೀಟೇಲ್ಸ್ಕೊಳ್ಳೋಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, 308 ಕೋಟಿ ರೂಪಾಯಿಗಳ ಆದಾಯ 2 ದಿನ ಸೇರಿಸಿ 250 ಕೋಟಿ ಬಂದ್ರೇ ಒಂದು ಸಾಕು, ಒಳ್ಳೆ ಗುರಿ ಅಂತ ಅಂದ್ಕೊಂಡಿದ್ರು ಇವರು. ಆದರೆ ಇದು ಅರ್ಧ ದಿನಕ್ಕೇ 308 ಕೋಟಿ ಹೋಗಿದ್ದಲ್ಲ, ಏನು ಕಥೆ ಇದು ಅಂತ? ಖಂಡಿತ ರಮಾಕಾಂತ್, ಈ ಹೊಸ ವರ್ಷದಲ್ಲಿ ಹೆಚ್ಚಿನ ಮದ್ಯ ಮಾರಾಟ ಆಗಿದೆ ಅನ್ನುವಂತ ವರದಿ ಬಂದಿದೆ. ಯಾಕೆಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಹೆಚ್ಚಿನ ಆದಾಯ ಅಬಕಾರಿ ಇಲಾಖೆಯಿಂದ ಈಗ ಸರ್ಕಾರಕ್ಕೆ ಬಂದಿದೆ. ಒಂದೇ ದಿನ ಅಂದ್ರೆ ಅರ್ಧ ದಿನದಲ್ಲೇ ಸುಮಾರು 308 ರೂಪಾಯಿಗಳ ಆದಾಯ ಸರ್ಕಾರಕ್ಕೆ ಬಂದಿದೆ. ಸರ್ಕಾರ 195 ಕೋಟಿ ರೂಪಾಯಿಗಳ ಒಂದು ಗುರಿಯನ್ನ ಇಟ್ಕೊಂಡಿತ್ತು ಬರುತ್ತೆ ಅಂತ ಹೇಳಿ. ಜೊತೆಗೆ 250 ಕೋಟಿ ರೂಪಾಯಿಗಳ ಈ ಹೊಸ ವಾರ್ಷಿಕ ಆಚರಣೆಯಲ್ಲಿ ಬರುತ್ತೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಅದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಆದಾಯ ಬಂದಿರುವಂತದ್ದು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚಿನ ಆದಾಯ ಈ ಬಾರಿ ಬಂದಿದೆ. ಸುಮಾರು 2,92,33,900 ಲಕ್ಷ ಬಿಯರ್ ಮಾರಾಟ ಆಗಿದೆ ಈ ಬಾರಿ. 2 ಕೋಟಿ ಹೆಚ್ಚು ಕಮ್ಮಿ ಬಾಟಲ್ಗಳು ಬಿಯರ್ ಮಾರಾಟ ಆಗಿದೆ. ಸುಮಾರು 4 ಕೋಟಿಗೂ ಹೆಚ್ಚು ಲಕ್ಷ ಈ ಬಾರಿ ಹಾರ್ಡ್ ಡ್ರಿಂಕ್ಸ್ ಮಾರಾಟ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಈ ಬಾರಿ ಅತಿ ಹೆಚ್ಚಿನ ಲಾಭ ಅಬಕಾರಿ ಇಲಾಖೆಯಿಂದ ಸರ್ಕಾರಕ್ಕೆ ಬಂದಿದೆ. ಅರ್ಧ ದಿನದಲ್ಲೇ 31ನೇ ತಾರೀಕು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಆಗಿರುವಂತಹ ಲಾಭ 308 ಕೋಟಿ ರೂಪಾಯಿಗಳು. ಕಳೆದ ವರ್ಷ ಇದೇ ವರ್ಷಾಚರಣೆ ಸಂದರ್ಭದಲ್ಲಿ ಕೇವಲ 193 ಕೋಟಿ ರೂಪಾಯಿಗಳು ಮಾತ್ರ ಮದ್ಯ ಮಾರಾಟ ಆಗಿತ್ತು ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಅಬಕಾರಿ ಇಲಾಖೆಗೆ ಈ ಬಾರಿ ಬಂಪರ್ ಆದಾಯ ಅಂತಾನೆ ಹೇಳ್ಬೇಕಾಗತ್ತೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.